ಮೇಲೆ ಧರ್ಮಸ್ಥಳದ ವಿರೋಧಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಆ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ, ಖಾಸಗಿ ವ್ಯಕ್ತಿಗಳ ಆರೋಪಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಅಂದಿದ್ದಾರೆ. ಧರ್ಮಸ್ಥಳ ದೇವಸ್ಥಾನದವರು ಅನ್ನದಾನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ 2,000 ರೂಮ್ಗಳು ಇದೆ. ಧರ್ಮಸ್ಥಳದಲ್ಲಿ ಚೆನ್ನಾಗೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳ ಆರೋಪಗಳೇನಿದೆ ಅದರ ಬಗ್ಗೆ ನಾನ್ ಕಮೆಂಟ್ ಮಾಡೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಧರ್ಮಸ್ಥಳದಲ್ಲಿ ಅನ್ನದಾನ ಆಗತ್ತೆ, ಅದೆಲ್ಲವೂ ಕೂಡ ಭಕ್ತಾದಿಗಳ ಹಣದಿಂದ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಉಂಡಿ ಹಣ ಏನಿದೆ ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅನ್ನೋಂತ ವಾದ ಶುರುವಾಗಿದೆ ಸರ್. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು, ತಮ್ಮ ನಿಲುವೇನು ಸರ್? ಅದ್ರ ಬಗ್ಗೆ ಮಾತನಾಡದೇ ಇರೋದು ಸೂಕ್ತ. ಧರ್ಮಸ್ಥಳದ ವಿಚಾರವಾಗಿ ತಾವು ಏನು ಲೆಕ್ಕ ಕೇಳಲಿಕ್ಕೆ ಆಗುವುದೇ ಇಲ್ವಾ ಸರ್? ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು. ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಧರ್ಮಸ್ಥಳದ ದೇವಸ್ಥಾನ ಕೂಡ ಒಂದು. ನಮ್ಗೇನ್ ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೆ ಅಷ್ಟಕ್ಕೆ ಮಾತ್ರ. ಆಮೇಲೆ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಏನೋ ಈ ದೇವಸ್ಥಾನಕ್ಕೆ ದೇವಸ್ಥಾನ ಹಣವನ್ನ ಸರ್ಕಾರಕ್ಕೆ ಬರುತ್ತೆ ಅಂತ. 1997ರ ಕಾಯ್ದೆ ಪ್ರಕಾರ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಟ್ರೆಜರಿಗೆ ಬರೋದಿಲ್ಲ. ಎಲ್ಲಾ ದೇವಸ್ಥಾನಗಳಿಗೂ ಅಕೌಂಟ್ ಇರುತ್ತೆ. ಆಯಾ ದೇವಸ್ಥಾನಗಳಲ್ಲಿ ಏನೇನು ಹುಂಡಿ ಆಗುತ್ತೆ, ಕಲೆಕ್ಷನ್ ಆಗುತ್ತೆ, ಅದನ್ನೆಲ್ಲ ಕೂಡ ಅವರ ಅಕೌಂಟ್ ಅಲ್ಲೇ ಇರುತ್ತೆ. ಧರ್ಮಸ್ಥಳದ ಹುಂಡಿಯ ಹಣ ಸರ್ಕಾರ ಕೇಳಕ್ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೆ ಒಂದು ಗಂಭೀರ ಆರೋಪ ಇದೆ ಸರ್. ಏನಂತಂದು ಹೇಳಿದ್ರೆ, ಅಲ್ಲಿಯ ಹುಂಡಿಯಲ್ಲಿ ಬಂದಿರುವಂತಹ ಹಣವನ್ನ ರಾಜಕೀಯ ನಾಯಕರಿಗೆ ಹೋಗುತ್ತೆ ಅನ್ನುವಂತ ಆರೋಪವನ್ನ ದ್ವಾರಕಾನಾಥ್, ಹಿರಿಯ ವಕೀಲರಾದಂತಹ ದ್ವಾರಕಾನಾಥ್ ಅವರು ಸಮಾನ ಮನಸ್ಕರ ಸಭೆಯಲ್ಲಿ ಮಾಡಿದ್ದಾರೆ ಸರ್. ಈಗ ಧರ್ಮಸ್ಥಳದ ದೇವಸ್ಥಾನ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಧರ್ಮಸ್ಥಳದ ದೇವಸ್ಥಾನನೆಲ್ಲ ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರಿಂದ ಖಾಸಗಿ ವ್ಯಕ್ತಿಗಳು ಏನಾದರೂ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಆಗಲ್ಲ. ತಮ್ಮ ಎಲ್ಲ ಹೋರಾಟಗಾರರಿಗೆ ಬಂದು ತಮಗೆ ಮನವಿಯನ್ನ ಕೊಟ್ರೆ ಅದನ್ನೇನಾದ್ರೂ ಪರಿಶೀಲನೆ ಮಾಡುವಂತದ್ದು ಏನಾದ್ರು ಮಾಡ್ತೀರಾ ಸರ್? ಈಗ ನಮ್ಗಿರ್ತಕ್ಕಂಥ ದೇವಸ್ಥಾನಗಳು ನೋಡ್ಕೊಳ್ಳೋಕೆ ನಮಗೆ ಸಾಕಷ್ಟು ಹಣ ಬೇಕಾಗುತ್ತೆ. ಇನ್ನು 1,50,000 ದೇವಸ್ಥಾನಗಳನ್ನ ಜನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಸ್ಕೊಂಡು ಹೋಗ್ಲಿ. ಧರ್ಮಸ್ಥಳ ನನಗೆ ಗೊತ್ತಿದ್ದಾಗೆ ಅನ್ನದಾಸೋಹ ಮತ್ತು ಹತ್ತತ್ರ ಎಲ್ಲಿ 2-3 ಸಾವಿರ ರೂಮ್ಸ್ ಇದೆ ಅವ್ರದ್ದು. ಚೆನ್ನಾಗೂ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಯಾವ ಕಾರಣಕ್ಕೆ ಅವರು ಅಲಿಗೇಷನ್ ಮಾಡೋದು ನನಗೆ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಧರ್ಮಸ್ಥಳ ಹುಂಡಿ ಮೇಲೆ ಧರ್ಮಸ್ಥಳದ ವಿರೋಧಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಆ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ, ಖಾಸಗಿ ವ್ಯಕ್ತಿಗಳ ಆರೋಪಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಅಂದಿದ್ದಾರೆ. ಧರ್ಮಸ್ಥಳ ದೇವಸ್ಥಾನದವರು ಅನ್ನದಾನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ 2,000 ರೂಮ್ಗಳು ಇದೆ. ಧರ್ಮಸ್ಥಳದಲ್ಲಿ ಚೆನ್ನಾಗೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳ ಆರೋಪಗಳೇನಿದೆ ಅದರ ಬಗ್ಗೆ ನಾನ್ ಕಮೆಂಟ್ ಮಾಡೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಧರ್ಮಸ್ಥಳದಲ್ಲಿ ಅನ್ನದಾನ ಆಗತ್ತೆ, ಅದೆಲ್ಲವೂ ಕೂಡ ಭಕ್ತಾದಿಗಳ ಹಣದಿಂದ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಉಂಡಿ ಹಣ ಏನಿದೆ ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅನ್ನೋಂತ ವಾದ ಶುರುವಾಗಿದೆ ಸರ್. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು, ತಮ್ಮ ನಿಲುವೇನು ಸರ್? ಅದ್ರ ಬಗ್ಗೆ ಮಾತನಾಡದೇ ಇರೋದು ಸೂಕ್ತ. ಧರ್ಮಸ್ಥಳದ ವಿಚಾರವಾಗಿ ತಾವು ಏನು ಲೆಕ್ಕ ಕೇಳಲಿಕ್ಕೆ ಆಗುವುದೇ ಇಲ್ವಾ ಸರ್? ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು. ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಧರ್ಮಸ್ಥಳದ ದೇವಸ್ಥಾನ ಕೂಡ ಒಂದು. ನಮ್ಗೇನ್ ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೆ ಅಷ್ಟಕ್ಕೆ ಮಾತ್ರ. ಆಮೇಲೆ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಏನೋ ಈ ದೇವಸ್ಥಾನಕ್ಕೆ ದೇವಸ್ಥಾನ ಹಣವನ್ನ ಸರ್ಕಾರಕ್ಕೆ ಬರುತ್ತೆ ಅಂತ.
1997ರ ಕಾಯ್ದೆ ಪ್ರಕಾರ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಟ್ರೆಜರಿಗೆ ಬರೋದಿಲ್ಲ. ಎಲ್ಲಾ ದೇವಸ್ಥಾನಗಳಿಗೂ ಅಕೌಂಟ್ ಇರುತ್ತೆ. ಆಯಾ ದೇವಸ್ಥಾನಗಳಲ್ಲಿ ಏನೇನು ಹುಂಡಿ ಆಗುತ್ತೆ, ಕಲೆಕ್ಷನ್ ಆಗುತ್ತೆ, ಅದನ್ನೆಲ್ಲ ಕೂಡ ಅವರ ಅಕೌಂಟ್ ಅಲ್ಲೇ ಇರುತ್ತೆ. ಈಗ ಧರ್ಮಸ್ಥಳದ ಹುಂಡಿಯ ಹಣ ಸರ್ಕಾರ ಕೇಳಕ್ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೆ ಒಂದು ಗಂಭೀರ ಆರೋಪ ಇದೆ ಸರ್. ಏನಂತಂದು ಹೇಳಿದ್ರೆ ಅಲ್ಲಿಯ ಹುಂಡಿಯಲ್ಲಿ ಬಂದಿರುವಂತಹ ಹಣವನ್ನ ರಾಜಕೀಯ ನಾಯಕರಿಗೆ ಹೋಗುತ್ತೆ ಅನ್ನುವಂತ ಆರೋಪವನ್ನ ದ್ವಾರಕಾನಾಥ್, ಹಿರಿಯ ವಕೀಲರಾದಂತಹ ದ್ವಾರಕಾನಾಥ್ ಅವರು ಸಮಾನ ಮನಸ್ಕರ ಸಭೆಯಲ್ಲಿ ಮಾಡಿದ್ದಾರೆ ಸರ್. ಈಗ ಧರ್ಮಸ್ಥಳದ ದೇವಸ್ಥಾನ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಧರ್ಮಸ್ಥಳದ ದೇವಸ್ಥಾನನೆಲ್ಲ ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರಿಂದ ಖಾಸಗಿ ವ್ಯಕ್ತಿಗಳು ಏನಾದರೂ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಆಗಲ್ಲ. ತಮ್ಮ ಎಲ್ಲ ಹೋರಾಟಗಾರರಿಗೆ ಬಂದು ತಮಗೆ ಮನವಿಯನ್ನ ಕೊಟ್ರೆ ಅದನ್ನೇನಾದ್ರೂ ಪರಿಶೀಲನೆ ಮಾಡುವಂತದ್ದು ಏನಾದ್ರು ಮಾಡ್ತೀರಾ ಸರ್? ಈಗ ನಮ್ಗಿರ್ತಕ್ಕಂಥ ದೇವಸ್ಥಾನಗಳು ನೋಡ್ಕೊಳ್ಳೋಕೆ ನಮ್ಗೆ ಸಾಕಷ್ಟು ಹಣ ಬೇಕಾಗುತ್ತೆ. ಇನ್ನು 1,50,000 ದೇವಸ್ಥಾನಗಳನ್ನ ಜನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಸ್ಕೊಂಡು ಹೋಗ್ಲಿ. ಧರ್ಮಸ್ಥಳ ನನಗೆ ಗೊತ್ತಿದ್ದಾಗೆ ಅನ್ನದಾಸೋಹ ಮತ್ತು ಹತ್ತತ್ರ ಎಲ್ಲಿ 2-3 ಸಾವಿರ ರೂಮ್ಸ್ ಇದೆ ಅವ್ರದ್ದು. ಚೆನ್ನಾಗೂ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಯಾವ ಕಾರಣಕ್ಕೆ ಅವ್ರು ಅಲಿಗೇಷನ್ ಮಾಡೋದು ನನಗೆ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಣ. ಧರ್ಮಸ್ಥಳ ಹುಂಡಿ ಮೇಲೆ ಧರ್ಮಸ್ಥಳದ ವಿರೋಧಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಆ ದೇಗುಲ ಮುಜರಾಯಿ ಇಲಾಖೆಗೆ ಬರಲ್ಲ. ಖಾಸಗಿ ವ್ಯಕ್ತಿಗಳ ಆರೋಪಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಅಂದಿದ್ದಾರೆ. ಧರ್ಮಸ್ಥಳ ದೇವಸ್ಥಾನದವರು ಅನ್ನದಾನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ 2,000 ರೂಮ್ಗಳು ಇದೆ. ಧರ್ಮಸ್ಥಳದಲ್ಲಿ ಚೆನ್ನಾಗೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳ ಆರೋಪಗಳೇನಿದೆ ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಧರ್ಮಸ್ಥಳದಲ್ಲಿ ಅನ್ನದಾನ ಆಗತ್ತೆ, ಅದೆಲ್ಲವೂ ಕೂಡ ಭಕ್ತಾದಿಗಳ ಹಣದಿಂದ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಉಂಡಿ ಹಣ ಏನಿದೆ ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅನ್ನೋಂತ ವಾದ ಶುರುವಾಗಿದೆ ಸರ್. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು, ತಮ್ಮ ನಿಲುವೇನು ಸರ್? ಅದ್ರ ಬಗ್ಗೆ ಮಾತನಾಡದೇ ಇರೋದು ಸೂಕ್ತ. ಧರ್ಮಸ್ಥಳದ ವಿಚಾರವಾಗಿ ತಾವು ಏನು ಲೆಕ್ಕ ಕೇಳಲಿಕ್ಕೆ ಆಗುವುದೇ ಇಲ್ವಾ ಸರ್? ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು. ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಧರ್ಮಸ್ಥಳದ ದೇವಸ್ಥಾನ ಕೂಡ ಒಂದು. ನಮ್ಗೇನ್ ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೆ ಅಷ್ಟಕ್ಕೆ ಮಾತ್ರ. ಆಮೇಲೆ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಏನೋ ಈ ದೇವಸ್ಥಾನಕ್ಕೆ ದೇವಸ್ಥಾನ ಹಣವನ್ನ ಸರ್ಕಾರಕ್ಕೆ ಬರುತ್ತೆ ಅಂತ. 1997ರ ಕಾಯ್ದೆ ಪ್ರಕಾರ